ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ದೇಶದ ರೈಲ್ವೆ ಕ್ಷೇತ್ರದಲ್ಲಿ ಐತಿಹಾಸಿಕ ಕ್ಷಣ ನಿರ್ಮಾಣವಾಗಿದೆ. ಹೌದು, ಇದು ಹರಿಯಾಣದ ಜಿಂದ್ನಿಂದ ಸೋನಿಪತ್ವರೆಗೆ ಸಂಚರಿಸುವ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಕೊಟ್ಟಿದ್ದಾರೆ. ಈ ಯೋಜನೆಯೊಂದಿಗೆ ಭಾರತ ಹೈಡ್ರೋಜನ್ ರೈಲು ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುವ ಕೆಲವೇ ರಾಷ್ಟ್ರಗಳ ಪಟ್ಟಿಗೆ ಸೇರಿದೆ. ಪರಿಸರ ಸ್ನೇಹಿ ಸಾರಿಗೆ ವ್ಯವಸ್ಥೆಯನ್ನು ಉತ್ತೇಜಿಸುವುದು, ಡೀಸೆಲ್ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವುದು ಮತ್ತು ಹಸಿರು ಇಂಧನ ಬಳಕೆಯನ್ನ ವಿಸ್ತರಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ರೈಲು ಸಂಪೂರ್ಣವಾಗಿ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣವಾಗಿರುವುದು ಭಾರತೀಯ ರೈಲ್ವೆಯ ಮತ್ತೊಂದು ಹೆಮ್ಮೆಯ ಸಂಗತಿಯಾಗಿದೆ. ಈ ಹೈಡ್ರೋಜನ್ ರೈಲು ಯಾಕೆ ಇಷ್ಟೊಂದು ವಿಶೇಷ? ಭಾರತೀಯ ರೈಲ್ವೆ ಈಗಾಗಲೇ ತನ್ನ ಬಹುತೇಕ ಬ್ರಾಡ್ಗೇಜ್ ಮಾರ್ಗಗಳನ್ನು ವಿದ್ಯುದೀಕರಣಗೊಳಿಸಿದೆ. ಆದರೂ ಕೆಲವು ದೂರದ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸುವುದು ಸವಾಲಿನ ಕೆಲಸವಾಗಿದೆ. ಇಂತಹ ಪ್ರದೇಶಗಳಲ್ಲಿ ಹೈಡ್ರೋಜನ್ ರೈಲುಗಳು ಅತ್ಯುತ್ತಮ ಪರ್ಯಾಯವಾಗಿ ಕಾರ್ಯನಿರ್ವಹಿಸಲಿವೆ. ಈ ರೈಲು ಮೇಲ್ಛಾವಣಿಯ ವಿದ್ಯುತ್ ತಂತಿಗಳಿಂದ ವಿದ್ಯುತ್ ಪಡೆಯೋದಿಲ್ಲ. ಬದಲಾಗಿ ತನ್ನೊಳಗಿನ ಹೈಡ್ರೋಜನ್ ಇಂಧನ ಕೋಶದ ಮೂಲಕವೇ ವಿದ್ಯುತ್ ಉತ್ಪಾದಿಸಿಕೊಂಡು ಸಂಚರಿಸುತ್ತೆ. ಹೀಗಾಗಿ ಮಾಲಿನ್ಯ ಕಡಿಮೆಯಾಗೋದ್ರ ಜೊತೆಗೆ ಇಂಧನ ದಕ್ಷತೆಯು ಹೆಚ್ಚುತ್ತದೆ. ರೈಲಿನ ಮಾರ್ಗ ಮತ್ತು ವೇಳಾಪಟ್ಟಿ ನೋಡೋದಾದ್ರೆ, ಈ ರೈಲು ಹರಿಯಾಣದ ಜಿಂದ್ ಮತ್ತು ಸೋನಿಪತ್ ನಡುವೆ ಸುಮಾರು 89 ಕಿಲೋಮೀಟರ್ ದೂರ ಸಂಚರಿಸುತ್ತೆ. ಒಟ್ಟು ಪ್ರಯಾಣಕ್ಕೆ ಸುಮಾರು 2 ಗಂಟೆಗಳ ಸಮಯ ಬೇಕಾಗುತ್ತೆ. ರೈಲು ಸಂಖ್ಯೆ 74010 ಬೆಳಗ್ಗೆ 7 ಗಂಟೆ 40 ನಿಮಿಷಕ್ಕೆ ಜಿಂದ್ನಿಂದ ಹೊರಟು 9 ಗಂಟೆ 40 ನಿಮಿಷಕ್ಕೆ ಸೋನಿಪತ್ ತಲುಪುತ್ತೆ. ಮರಳಿ ರೈಲು ಸಂಖ್ಯೆ 74009 ಬೆಳಗ್ಗೆ 10:40ಕ್ಕೆ ಹೊರಟು ಮಧ್ಯಾಹ್ನ 1 ಗಂಟೆಗೆ ಜಿಂದನ್ನ ರೀಚ್ ಆಗುತ್ತೆ. ಮಾರ್ಗ ಮಧ್ಯೆ ಹಲವು ಪ್ರಮುಖ ನಿಲ್ದಾಣಗಳಲ್ಲಿ ಈ ರೈಲು ನಿಲುಗಡೆ ಕೂಡ ಹೊಂದಿದೆ. ವಿಶ್ವದ ಅತಿ ಉದ್ದದ ಹೈಡ್ರೋಜನ್ ರೈಲು. ಪ್ರಸ್ತುತ ವಿಶ್ವದ ಬಹುತೇಕ ಹೈಡ್ರೋಜನ್ ರೈಲುಗಳಲ್ಲಿ ಕೇವಲ 2 ಅಥವಾ 3 ಕೋಚ್ಗಳಷ್ಟೇ ಇರುತ್ತವೆ. ಆದರೆ ಭಾರತದ ರೈಲು 10 ಕೋಚ್ಗಳನ್ನು ಹೊಂದಿರೋದ್ರಿಂದ ವಿಶ್ವದ ಅತಿ ಉದ್ದದ ಹೈಡ್ರೋಜನ್ ರೈಲು ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಇನ್ನು ವೇಗ ಮತ್ತು ಪ್ರಯಾಣ ಸಾಮರ್ಥ್ಯ ನೋಡೋದಾದ್ರೆ, ಈ ರೈಲನ್ನು ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಓಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಆದರೆ ಜಿಂದ್ ಸೋನಿಪತ್ ಮಾರ್ಗದಲ್ಲಿ ಗರಿಷ್ಠ 75 ಕಿಲೋಮೀಟರ್ ವೇಗದಲ್ಲಿ ಸಂಚರಿಸಲಿದೆ. ಒಂದೇ ಬಾರಿ ಸುಮಾರು 2600 ಪ್ರಯಾಣಿಕರನ್ನ ಸಾಗಿಸುವ ಸಾಮರ್ಥ್ಯವನ್ನ ಈ ರೈಲು ಹೊಂದಿದೆ. ಶಕ್ತಿಶಾಲಿ ಇಂಜಿನ್ ವ್ಯವಸ್ಥೆ ಈ ರೈಲಿನಲ್ಲಿ 3200 ಹಾರ್ಸ್ ಪವರ್ ಸಾಮರ್ಥ್ಯದ ಈ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಲಾಗಿದೆ. ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲು ವ್ಯವಸ್ಥೆಗಳಲ್ಲಿ ಒಂದಾಗಿದೆ. ಹೆಚ್ಚಿನ ಸಾಮರ್ಥ್ಯದಿಂದ ಈ ರೈಲು ದೂರ ಪ್ರಯಾಣವನ್ನು ಸುಲಭವಾಗಿ ನಿರ್ವಹಿಸಬಲ್ಲದು. ಸಂಪೂರ್ಣವಾಗಿ ಸ್ವದೇಶಿ ನಿರ್ಮಾಣ. ಹೌದು, ಈ ಹೈಡ್ರೋಜನ್ ರೈಲಿನ ವಿನ್ಯಾಸ, ತಂತ್ರಜ್ಞಾನ ಮತ್ತು ಪ್ರಮುಖ ಭಾಗಗಳನ್ನು ಭಾರತದಲ್ಲೇ ಅಭಿವೃದ್ಧಿಪಡಿಸಲಾಗಿದೆ. ದೇಶೀಯ ತಂತ್ರಜ್ಞಾನ ಬಳಸಿ ನಿರ್ಮಿಸಿರುವ ಈ ಯೋಜನೆ ಮೇಕ್ ಇನ್ ಇಂಡಿಯಾ ಅಭಿಯಾನಕ್ಕೆ ಮತ್ತಷ್ಟು ಬಲ ನೀಡಿದೆ. ಭಾರತೀಯ ರೈಲ್ವೆಯ ತಾಂತ್ರಿಕ ಸಾಮರ್ಥ್ಯವನ್ನ ಇದು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಿದೆ. ಹೈಡ್ರೋಜನ್ ರೈಲು ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂದರೆ, ಈ ರೈಲು ಡೀಸೆಲ್ ಇಂಜಿನ್ನಂತೆ ಇಂಧನವನ್ನ ಸುಡುವುದಿಲ್ಲ. ಹೈಡ್ರೋಜನ್ ಮತ್ತು ವಾತಾವರಣದಲ್ಲಿರುವ ಆಮ್ಲಜನಕವನ್ನ ಇಂಧನ ಕೋಶದಲ್ಲಿ ರಾಸಾಯನಿಕ ಕ್ರಿಯೆಗೆ ಒಳಪಡಿಸಿ ವಿದ್ಯುತ್ ಅನ್ನ ಉತ್ಪಾದಿಸಲಾಗುತ್ತೆ. ಆ ವಿದ್ಯುತ್ ಟ್ರಾಕ್ಷನ್ ಮೋಟಾರ್ಗೆ ಶಕ್ತಿ ನೀಡಿ ರೈಲನ್ನ ಚಲಿಸುವಂತೆ ಮಾಡುತ್ತದೆ. ಈ ಪ್ರಕ್ರಿಯೆಯಲ್ಲಿ ಕೇವಲ ನೀರಿನ ಆವಿ ಮತ್ತು ಶಾಖ ಮಾತ್ರ ಹೊರಬರುತ್ತವೆ. ಹೀಗಾಗಿ ಇದು ಪರಿಸರ ಸ್ನೇಹಿ ತಂತ್ರಜ್ಞಾನವಾಗಿದೆ. ಇಂಧನ ಸಂಗ್ರಹಣೆ ಮತ್ತು ವಿದ್ಯುತ್ ಉತ್ಪಾದನೆ. ರೈಲಿನ ಮೇಲ್ಭಾಗದಲ್ಲಿ ವಿಶೇಷ ಸಿಲಿಂಡರ್ಗಳಲ್ಲಿ ಹೈಡ್ರೋಜನ್ ಸಂಗ್ರಹಿಸಲಾಗುತ್ತೆ. ಈ ರೈಲಿನಲ್ಲಿ 2 ಹೈಡ್ರೋಜನ್ ಪವರ್ ಕಾರುಗಳು ಮತ್ತು 8 ಪ್ರಯಾಣಿಕ ಕೋಚ್ಗಳಿವೆ. ಪ್ರತಿ ಪವರ್ ಕಾರ್ನಲ್ಲಿ ಹೈಡ್ರೋಜನ್ ಇಂಧನ ಕೋಶ, ಲಿಥಿಯಂ ಐರನ್ ಫಾಸ್ಫೇಟ್ ಅಂದರೆ LEP ಬ್ಯಾಟರಿ ಏನಿದೆ ಅದರ ಜೊತೆಗೆ ಹೈಡ್ರೋಜನ್ ಶೇಖರಣಾ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ಇದರಿಂದ ರೈಲು ನಿರಂತರ ವಿದ್ಯುತ್ ಪಡೆದು ಸಂಚರಿಸುತ್ತೆ. ಹೈಡ್ರೋಜನ್ ಇಂಧನ ತುಂಬಿಸುವ ಕೇಂದ್ರ ಈ ಯೋಜನೆಗಾಗಿ ಜಿಂದ್ನಲ್ಲಿ ಭಾರತದ ಮೊದಲ ಸ್ವದೇಶಿ ಹೈಡ್ರೋಜನ್ ಸಂಗ್ರಹಣೆ ಮತ್ತು ಇಂಧನ ತುಂಬಿಸುವ ಕೇಂದ್ರ ಸ್ಥಾಪಿಸಲಾಗಿದೆ. ಇಲ್ಲಿ ಹೈಡ್ರೋಜನ್ ಅನ್ನು ಸುರಕ್ಷಿತವಾಗಿ ಸಂಗ್ರಹಿಸಿ ರೈಲಿಗೆ ಫಿಲ್ ಮಾಡಲಾಗುತ್ತೆ.
ತುರ್ತು ಪರಿಸ್ಥಿತಿಗೆ ಪ್ರತ್ಯೇಕ ಬ್ಯಾಕಪ್ ಕಂಪ್ರೆಷನ್ ವ್ಯವಸ್ಥೆಯನ್ನು ಕೂಡ ಅಳವಡಿಸಲಾಗಿದೆ. ಸುರಕ್ಷತಾ ವ್ಯವಸ್ಥೆ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಹೈಡ್ರೋಜನ್ ಬಳಕೆಯಲ್ಲಿ ಸುರಕ್ಷತೆ ಅತ್ಯಂತ ಮುಖ್ಯ. ಆದ್ದರಿಂದ ಈ ರೈಲಿನಲ್ಲಿ ಹೈಡ್ರೋಜನ್ ಸೋರಿಕೆ ಪತ್ತೆ ಮಾಡುವ ಲೀಕ್ ಡಿಟೆಕ್ಟರ್ಗಳು ಹಾಗೂ ಬೆಂಕಿ ಕಾಣಿಸಿಕೊಂಡ್ರೆ ತಕ್ಷಣ ಎಚ್ಚರಿಸುವ ಫ್ಲೇಮ್ ಡಿಟೆಕ್ಟರ್ಗಳನ್ನು ಕೂಡ ಅಳವಡಿಸಲಾಗಿದೆ. ಜೊತೆಗೆ ನಿಯಮಿತ ತಪಾಸಣೆ ಮತ್ತು ನಿರ್ವಹಣಾ ಕಾರ್ಯಗಳನ್ನು ಕಟ್ಟುನಿಟ್ಟಾಗಿ ನಡೆಸಲಾಗುತ್ತೆ. ಭಾರತದ ಹಸಿರು ಭವಿಷ್ಯಕ್ಕೆ ಹೊಸ ಹೆಜ್ಜೆ. ಹೌದು, ಈ ಹೈಡ್ರೋಜನ್ ರೈಲು ಕೇವಲ ಹೊಸ ರೈಲು ಸೇವೆಯಲ್ಲ, ಇದು ಭಾರತದ ಹಸಿರು ಇಂಧನ, ಸ್ವದೇಶಿ ತಂತ್ರಜ್ಞಾನ ಮತ್ತು ಸುಸ್ಥಿರ ಸಾರಿಗೆ ವ್ಯವಸ್ಥೆಯತ್ತ ಸಾಗುತ್ತಿರುವ ಮಹತ್ವದ ಹೆಜ್ಜೆಯಾಗಿದೆ. ಮುಂದಿನ ದಿನಗಳಲ್ಲಿ ದೇಶದ ಇನ್ನಷ್ಟು ಮಾರ್ಗಗಳಲ್ಲಿ ಹೈಡ್ರೋಜನ್ ರೈಲುಗಳನ್ನು ಪರಿಚಯಿಸುವ ಯೋಜನೆ ಯಶಸ್ವಿಯಾದರೆ ಪರಿಸರ ಸ್ನೇಹಿ ರೈಲ್ವೆ ವ್ಯವಸ್ಥೆಯಲ್ಲಿ ಭಾರತ ವಿಶ್ವದ ಪ್ರಮುಖ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ.